ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಪ್ರಕರಣ ದಾಖಲಾಗಿದ್ದ ಕೆಲವೇ ಸಮಯದಲ್ಲಿ ತನಿಖೆ ಪೂರ್ಣಗೊಂಡು ಸುಮಾರು 14 ತಿಂಗಳಲ್ಲೇ ಸಂತ್ರಸ್ತೆಗೆ ನ್ಯಾಯ ದೊರಕಿದೆ. ಆದರೆ ಈ ಪ್ರಕರಣದಲ್ಲಿ ಎಲ್ಲರನ್ನೂ ಅಚ್ಚರಿಗೆ ದೂಡಿದ ವಿಚಾರ ಏನು ಗೊತ್ತಾ? ವಿಡಿಯೋಗಳಿದ್ದವು, ಆದರೆ ಆರೋಪಿಯ ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಹೀಗಿರುವಾಗ ಪೊಲೀಸರು ಆರೋಪಿಯೇ ಪ್ರಜ್ವಲ್ ರೇವಣ್ಣ ಎಂದು ಹೇಗೆ ಸಾಬೀತು ಮಾಡಿದರು ಗೊತ್ತಾ? ಯಾವ ಸಾಕ್ಷ್ಯಗಳು ತನಿಖೆಗೆ ಪ್ರಮುಖ ತಿರುವು ನೀಡಿದವು ಗೊತ್ತಾ? ಯಾವ ತಂತ್ರಜ್ಞಾನ ಪೊಲೀಸರ ಕೈ ಹಿಡಿತು ಗೊತ್ತಾ? ವಿಡಿಯೋದಲ್ಲಿದ್ದ ವ್ಯಕ್ತಿ ಮತ್ತು ಆರೋಪಿಯ ನಡುವೆ ಸಂಪರ್ಕ ಹೇಗೆ ಪತ್ತೆಯಾಯಿತು ಗೊತ್ತಾ? ಈ ಎಲ್ಲದರ ಸಂಪೂರ್ಣ ವಿವರವನ್ನು ಈ ವರದಿಯಲ್ಲಿ ನೋಡೋಣ. ಸಾವಿರಾರು ಫೋಟೋಗಳು, ನೂರಾರು ವಿಡಿಯೋಗಳು, ಆದರೆ ಮುಖ ಮಾತ್ರ ಕಾಣಿಸುತ್ತಿರಲಿಲ್ಲ. ಪ್ರಕರಣ ಬೆಳಕಿಗೆ ಬಂದಾಗ ತನಿಖಾ ತಂಡದ ಮುಂದಿದ್ದ ದೊಡ್ಡ ಸವಾಲೇ ಇದು. ಆರೋಪಿಗೆ ಸಂಬಂಧಿಸಿದ ಹಲವು ಫೋಟೋಗಳು ಮತ್ತು ವಿಡಿಯೋಗಳು ಪೊಲೀಸರ ಕೈ ಸೇರಿದ್ದವು. ಆದರೆ ವಿಡಿಯೋದಲ್ಲಿದ್ದ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಿಸದ ಕಾರಣ ಕೇವಲ ವಿಡಿಯೋಗಳ ಆಧಾರದಲ್ಲಿ ಆರೋಪಿಯನ್ನು ಗುರುತಿಸುವುದು ಸುಲಭವಾಗಿರಲಿಲ್ಲ. ಆದರೆ ಅದರಲ್ಲೂ ಆರೋಪಿಯು ಆ ಸಮಯದಲ್ಲಿ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದ ಜನಪ್ರತಿನಿಧಿಯಾಗಿದ್ದರಿಂದ ತನಿಖೆ ಇನ್ನಷ್ಟು ಸೂಕ್ಷ್ಮವಾಗಿತ್ತು. ವಿಡಿಯೋಗಳು ನಿಜವೇ ಅಥವಾ ಎಡಿಟ್ ಮಾಡಿದ್ದಾರೆಯೇ? ಮೊದಲು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಬೇಕಾಗಿತ್ತು. ಹೀಗಾಗಿ ವಿಡಿಯೋಗಳನ್ನು ವಿಧಿತ್ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ಫೋರೆನ್ಸಿಕ್ಸ್ ಪರೀಕ್ಷೆಯ ಬಳಿಕ ಅವು ಮಾರ್ಕ್ ಮಾಡಿರುವ ಅಥವಾ ಎಡಿಟ್ ಮಾಡಿರುವ ವಿಡಿಯೋಗಳಲ್ಲ ಎಂಬುದನ್ನು ತನಿಖಾ ಸಂಸ್ಥೆ ನ್ಯಾಯಾಲಯದ ಮುಂದೆ ಮಂಡಿಸಿದೆ. ಆದರೆ ವಿಡಿಯೋದಲ್ಲಿದ್ದ ವ್ಯಕ್ತಿ ಯಾರು? ಇಲ್ಲಿಯೇ ತನಿಖೆಗೆ ಮತ್ತೊಂದು ದೊಡ್ಡ ಸವಾಲು ಎದುರಾಯಿತು. ಮುಖ ಕಾಣಿಸದಿದ್ದರೂ ದೇಹದ ಕೆಲವು ಭಾಗಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಇದೇ ಸುಳಿವನ್ನು ಹಿಡಿದು ತನಿಖಾಧಿಕಾರಿಗಳು ಮುಂದುವರೆದರು. ವಿಡಿಯೋದಲ್ಲಿನ ದೇಹದ ವೈಶಿಷ್ಟ್ಯಗಳನ್ನು ಆರೋಪಿಯ ವೈದ್ಯಕೀಯ ಪರೀಕ್ಷೆಯ ವೇಳೆ ದಾಖಲಿಸಲಾದ ಮಾಹಿತಿಯೊಂದಿಗೆ ಹೋಲಿಸಲಾಯಿತು. ಕೈಗಳು, ಬೆರಳುಗಳು, ಪಾದಗಳು, ದೇಹದ ಆಕಾರ, ಇತರ ದೈಹಿಕ ಲಕ್ಷಣಗಳು ಇವೆಲ್ಲವೂ ತಜ್ಞರು ಪರಿಶೀಲಿಸಿದರು. ಈ ರೀತಿಯ ದೈಹಿಕ ಲಕ್ಷಣಗಳ ಹೋಲಿಕೆ ವಿಡಿಯೋದಲ್ಲಿದ್ದ ವ್ಯಕ್ತಿ ಮತ್ತು ಆರೋಪಿ ಒಂದೇ ವ್ಯಕ್ತಿಯೇ ಎಂಬ ಪ್ರಶ್ನೆಗೆ ತನಿಖೆಯಲ್ಲಿ ಸುಳಿವಾಯಿತು. ಇನ್ನು ಧ್ವನಿಯೂ ಆಯಿತು ಪ್ರಮುಖ ಸಾಕ್ಷಿ. ವಿಡಿಯೋದಲ್ಲಿ ಪುರುಷನ ಧ್ವನಿ ಕೇಳಿ ಬಂದಿತ್ತು. ಅಧಿಕಾರಿಗಳು ಆರೋಪಿಯ ಧ್ವನಿ ಮತ್ತು ಆ ವ್ಯಕ್ತಿಯ ಧ್ವನಿಯನ್ನು ಸಂಗ್ರಹಿಸಿ ವಿಡಿಯೋದಲ್ಲಿದ್ದ ಧ್ವನಿಯೊಂದಿಗೆ ಹೋಲಿಕೆ ಮಾಡಿದರು. ಅದೇ ರೀತಿ ಸಂತ್ರಸ್ತೆಯ ಧ್ವನಿಯನ್ನು ಪರಿಶೀಲಿಸಲಾಯಿತು. ಫೋರೆನ್ಸಿಕ್ಸ್ ಪರೀಕ್ಷೆಯಲ್ಲಿ ವಿಡಿಯೋದಲ್ಲಿದ್ದ ಧ್ವನಿಗಳು ಆರೋಪಿಗೆ ಮತ್ತು ಸಂತ್ರಸ್ತೆಗೆ ಹೊಂದಿಕೆಯಾಗುತ್ತವೆ ಎಂಬುದು ತನಿಖೆಯ ಭಾಗವಾಗಿ ಮಂಡಿಸಲಾಯಿತು. ವಿಡಿಯೋದಲ್ಲಿ ಕಾಣುತ್ತಿದ್ದ ಸ್ಥಳವೇ ಮತ್ತೊಂದು ದೊಡ್ಡ ಸಾಕ್ಷಿಯಾಯಿತು. ತನಿಖಾಧಿಕಾರಿಗಳು ವಿಡಿಯೋದಲ್ಲಿದ್ದ ಕಾಣುತ್ತಿದ್ದ ಸ್ಥಳಗಳನ್ನು ಪರಿಶೀಲಿಸಿದರು. ಮನೆ, ಫಾರ್ಮ್ ಹೌಸ್, ಕೊಠಡಿಯ ವಿನ್ಯಾಸ, ಗೋಡೆ, ನೆಲದ ಟೈಲ್ಸ್, ಹಿನ್ನೆಲೆಯಲ್ಲಿದ್ದ ವಸ್ತುಗಳು, ವಿಡಿಯೋದಲ್ಲಿದ್ದ ದೃಶ್ಯಗಳು ಮತ್ತು ತನಿಖೆಯಲ್ಲಿ ಪರಿಶೀಲಿಸಲಾದ ಸ್ಥಳಗಳ ನಡುವೆ ಹೊಂದಾಣಿಕೆ ಕಂಡುಬಂದಿತು. ಹೀಗಾಗಿ ವಿಡಿಯೋದಲ್ಲಿ ಕಾಣಿಸಿಕೊಂಡ ಘಟನೆ ನಡೆದ ಸ್ಥಳದ ಕುರಿತಾಗಿಯೂ ತನಿಖಾ ತಂಡಕ್ಕೆ ಮಹತ್ವದ ಮಾಹಿತಿ ದೊರೆಯಿತು. ಒಂದು ಬಟ್ಟೆ ತನಿಖೆಗೆ ತಿರುವು ಕೊಟ್ಟ ಪ್ರಮುಖ ಸಾಕ್ಷಿ. ಈ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷಿ ಸಿಕ್ಕಿದ್ದು ಫಾರ್ಮ್ ಹೌಸ್. ಸಂತ್ರಸ್ತೆ ಅಲ್ಲಿ ಬಿಟ್ಟು ಹೋದ ಬಟ್ಟೆಗಳನ್ನು ತನಿಖಾಧಿಕಾರಿಗಳು ವಶಕ್ಕೆ ಪಡೆದು ಫೋರೆನ್ಸಿಕ್ಸ್ ಪರೀಕ್ಷೆಗೆ ಕಳುಹಿಸಲಾಯಿತು. ಯಾವುದೇ ಪ್ರಕರಣದಲ್ಲಿ ಕೇವಲ ತಾಂತ್ರಿಕ ಸಂತ್ರಸ್ತೆಯ ಹೇಳಿಕೆಯು ಅತ್ಯಂತ ಮಹತ್ವದಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ನ್ಯಾಯಾಲಯದ ಮುಂದೆ ತನ್ನ ಮೇಲಾದ ದೌರ್ಜನ್ಯದ ಕುರಿತು ಹೇಳಿಕೆಯನ್ನು ನೀಡುತ್ತಾರೆ. ಈ ಹೇಳಿಕೆಗೆ ಬೆಂಬಲವಾಗಿ ಡಿಜಿಟಲ್ ಸಾಕ್ಷ್ಯಗಳು, ಧ್ವನಿ ಪರೀಕ್ಷೆ, ಸ್ಥಳ ಪರಿಶೀಲನೆ ಮತ್ತು DNA ವರದಿಗಳನ್ನು ಪ್ರಾಸಿಕ್ಯೂಷನ್ ಮಂಡಿಸಿತು. ನ್ಯಾಯಾಲಯವು ಈ ಸಾಕ್ಷ್ಯಗಳನ್ನು ಪರಿಗಣಿಸಿ ಆರೋಪಿಯನ್ನು ದೋಷಿ ಎಂದು ತೀರ್ಮಾನಿಸಿತು. ನಂತರ ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಲಾಯಿತು. 14 ತಿಂಗಳ ತನಿಖೆ, ಹಲವಾರು ಸವಾಲುಗಳು, ಕೊನೆಗೆ ತೀರ್ಪು. ವಿಡಿಯೋದಲ್ಲಿದ್ದ ವ್ಯಕ್ತಿಯ ಮುಖ ಸ್ಪಷ್ಟವಾಗಿರಲಿಲ್ಲ. ಪ್ರಮುಖ ಡಿಜಿಟಲ್ ಸಾಧನಗಳ ಪತ್ತೆಯು ತನಿಖೆಗೆ ಸವಾಲಾಗಿತ್ತು. ಆದರೂ ತನಿಖಾ ತಂಡವು ಒಂದೇ ಒಂದು ಸಾಕ್ಷ್ಯದ ಮೇಲೆ ಅವಲಂಬಿಸದೆ ಹಲವು ರೀತಿಯ ಪುರಾವೆಗಳನ್ನು ಒಟ್ಟುಗೂಡಿಸಿತು.
ವಿಡಿಯೋ ವಿಶ್ಲೇಷಣೆ, ಧ್ವನಿ ಪರೀಕ್ಷೆ, ಸ್ಥಳ ಪರಿಶೀಲನೆ, ದೇಹದ ವೈಶಿಷ್ಟ್ಯಗಳ ಹೋಲಿಕೆ, DNA ಸಾಕ್ಷ್ಯ ಮತ್ತು ಸಂತ್ರಸ್ತೆಯ ಹೇಳಿಕೆ ಈ ಎಲ್ಲ ಸಾಕ್ಷ್ಯಗಳನ್ನು ಒಟ್ಟಾಗಿ ಪರಿಗಣಿಸಿ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಎಂದು ಘೋಷಿಸಿತು. ಹೀಗೆ ಮುಖ ಕಾಣಿಸದೆ ವಿಡಿಯೋಗಳನ್ನು ಆರಂಭವಾದ ತನಿಖೆ ಕೊನೆಗೆ ವೈಜ್ಞಾನಿಕ ಸಾಕ್ಷ್ಯಗಳು ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯದ ತೀರ್ಪಿಗೆ ತಲುಪಿತು. ಒಂದು ಪ್ರಕರಣದಲ್ಲಿ ತನಿಖೆ ಎಷ್ಟು ಸಂಕೀರ್ಣವಾಗಿರಬಹುದು ಮತ್ತು ತಂತ್ರಜ್ಞಾನ ಹಾಗೂ ಫೋರೆನ್ಸಿಕ್ ಸಾಕ್ಷಿಗಳು ತನಿಖೆಗೆ ಹೇಗೆ ನೆರವಾಗಬಹುದು ಎಂಬುದಕ್ಕೆ ಈ ಪ್ರಕರಣ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಹಾಗಾಗಿ ಸಾಕ್ಷಿಗಳು ಪ್ರಬಲವಾಗಿದ್ದವು. ಎಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿರುದ್ಧವಾಗಿಯೇ ಇತ್ತು. ಸೊ ನ್ಯಾಯಾಲಯ ಸಂತ್ರಸ್ತೆಗೆ ನ್ಯಾಯ ಕೊಡಿಸಿದ್ರು ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.